ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ನಮ್ಮೂರಿನಲ್ಲಿ ನಡೆದ ದಂಡಿನ ಮಾರಮ್ಮನ ಹಬ್ಬನ ಬಗ್ಗೆ ವಿಡಿಯೋ ಹಾಕಿದ್ದೆ. ಆ ಹಬ್ಬ ಆದಮೇಲೆ ಶುಕ್ರವಾರದಿಂದ ನಮಗೆ ಪಟಲದಮ್ಮನ ಹಬ್ಬ ಶುರುವಾಗುತ್ತೆ. ಆ ಹಬ್ಬದ್ದು ಶುಕ್ರವಾರದ ನಾನು ವಿಡಿಯೋನ ನಿಮಗೆ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಪ್ರತಿಯೊಬ್ಬರು ಮನೆ ಬಾಗಿಲಲ್ಲೂ ಈ ರೀತಿಯಾಗಿ ದೊಡ್ಡ ದೊಡ್ಡ ರಂಗೋಲಿನ ಹಾಕಿರ್ತಾರೆ. ಇದು ಶುಕ್ರವಾರದ ಬೆಳಗಿನ ವಿಡಿಯೋ ನಾನು ತೋರಿಸ್ತಾ ಇರೋದು. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ನಾನು ರಂಗೋಲಿ ಹಾಕಲ್ಲ. ನಮ್ಮ ಮನೆಗೆ ಒಬ್ಬರು ಮನೆ ಒರೆಸಿ ಕ್ಲೀನ್ ಮಾಡಿ ಹೋಗೋದಕ್ಕೆ ಅಂತೇಳಿ ಬರ್ತಾರೆ. ಅವರೇನೇನೆ ರಂಗೋಲಿ ಹಾಕ್ತಾಯಿದ್ರು. ಅವರು ತುಂಬ ದೊಡ್ಡ ರಂಗೋಲಿನ ಹಾಕ್ತಾರೆ. ನೋಡಿ, ಚುಕ್ಕಿ ರಂಗೋಲಿಗಳಿಗಿಂತನೂ ಈ ಥರ ದೊಡ್ಡ ದೊಡ್ಡ ರಂಗೋಲಿಗಳ ಎಳೆ ರಂಗೋಲಿಗಳನ್ನು ತಗೊಂಡಾಗ ಎಷ್ಟೆಷ್ಟು ದೊಡ್ಡ ದೊಡ್ಡದಾಗಿ ಹಾಕ್ಕೊಂಡು ಹೋಗ್ಬೋದು. ಯಾವ್ಯಾವ ರೀತಿಯಾಗಿ ಡಿಸೈನ್ನ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಕೂಡ ಹಾಕ್ತಾರೆ ರಂಗೋಲಿನ. ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋಗಳಲ್ಲೆಲ್ಲ ನಾನು ನಿಮಗೆ ತೋರಿಸಿದ್ದೀನಿ. ಮತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮನೆ ಹಬ್ಬ ಈ ರೀತಿಯಾಗಿ ಕ್ಲೀನಿಂಗಿಂದ ನಾನು ಯಾವುದೋ ಕ್ಲೀನಿಂಗ್ ಮಾಡೋದನ್ನು ನಾನು ನಿಮಗೆ ತೋರಿಸಿಲ್ಲ. ಪದೇ ಪದೇ ತೋರಿಸೋದೇನು ಅಂತ ಹೇಳ್ಬಿಟ್ಟು ಮತ್ತೆ ಹಬ್ಬದ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ. ಶುಕ್ರವಾರ ದಿನ ಬೆಳಗ್ಗೆ ಈ ರೀತಿಯಾಗಿ ನಮಗೆ ಹಬ್ಬ ಶುರುವಾಗಿರುತ್ತೆ. ಎಲ್ಲರ ಮನೆ ಬಾಗಿಲಲ್ಲೂ ಇದೇ ರೀತಿಯಾಗಿ ದೊಡ್ಡ ದೊಡ್ಡ ರಂಗೋಲಿಗಳನ್ನು ಹಾಕಿ ಹಬ್ಬನ ಶುರು ಮಾಡ್ತಾರೆ. ನೋಡಿ, ಕಂಪ್ಲೀಟಾಗಿ ಈ ರೀತಿಯಾಗಿ ರಂಗೋಲಿ ಆಯಿತು. ಈಗ ನೋಡಿ, ಈ ರೀತಿಯಾಗಿ ಎಷ್ಟು ದೊಡ್ಡ ರಂಗೋಲಿಗಳನ್ನ ಹಾಕಿದ್ದಾರೆ ಅವರು. ಮತ್ತು ನಾನು ಸಂಜೆ ಎಲ್ಲರೂ ಕೂಡ ತಂಬಿಟ್ಟಿನ ಆರತಿನ ತೊಗೊಂಡು ಹೋಗ್ತಾರೆ ಪಟಲಮ್ಮ ದೇವಸ್ಥಾನಕ್ಕೆ. ನಾನು ತಂಬಿಟ್ಟಿನ ಆರತಿನ ನಾನು ಮಾಡಿರಲ್ಲ, ಹಾಗಾಗಿ ಕೆಳಗಡೆ ನಮ್ಮ ಮಾವನ ಮನೆ ಇದೆ. ನಾವಿರ್ತಕ್ಕಂಥ ಊರಿನಲ್ಲೇ ನಮ್ಮ ಮಾವನ ಮನೆ ಇದೆ, ಅಲ್ಲಿಗೆ ನಾನು ಹೋಗ್ತಾ ಇದ್ದೆ. ಅಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳುಗಳೂ ಕೂಡ ತಂಬಿಟ್ಟಿನ ಆರತಿನ ತೊಗೊಂಡು ಪಟಲಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ. ನೋಡಿ, ಈ ರೀತಿಯಾಗಿ ನಮ್ಮ ಊರು ವಿದ್ಯುತ್ ಅಲಂಕಾರಗಳಿಂದ ತುಂಬಾ ಕಂಗೊಳಿಸ್ತಾ ಇರುತ್ತೆ. ಅಂದರೆ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಸ್ವಲ್ಪ ಲೈಟ್ ಅರೇಂಜ್ಮೆಂಟಲ್ಲಿ ಸ್ವಲ್ಪ ಕಡಿಮೆನೇ ಅಂತಲೇ ಅನ್ನಿಸ್ತು ನನಗಂತೂ. ಸಲ ತುಂಬ ಕಳೆದ ಸಲ ಅಂತೂ ಅಂದರೆ ಕಳೆದ ವರ್ಷ ಅಂತೂ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು. ಈ ಸಲ ಅಷ್ಟೊಂದು ಏನು ಅನ್ನಿಸ್ಲಿಲ್ಲ ನನಗೆ. ನೋಡಿ, ಈ ರೀತಿಯಾಗಿ ತುಂಬ ಚೆನ್ನಾಗಿ ದೀಪಾಲಂಕಾರ ಮಾಡಿದರು. ನಾನು ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಖುಷಿ ಇರುತ್ತಲ್ಲ, ನಮ್ಮೂರ ಹಬ್ಬ, ನಮ್ಮೂರಿನ ವಿಶೇಷತೆ ಬಗ್ಗೆ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಂದೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೆ. ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಹೋಗ್ಬೋದು. ನೋಡಿ, ಈ ಸರ್ಕಲಿಂದ ದಾಟಿ ಹೋದ್ರೇನೆ ನಮ್ಮ ಮಾವನ ಮನೆ ಬರುತ್ತೆ. ನೋಡಿ, ಇಲ್ಲೂ ಕೂಡ ತುಂಬ ವಿದ್ಯುತ್ ಅಲಂಕಾರದಿಂದ ತುಂಬಾ ಚೆನ್ನಾಗಿ ಮಾಡಿದರು. ನಂಗೆ ತುಂಬಾ ಖುಷಿ ಆಗ್ತಾಯಿತ್ತು. ನಿಮ್ಮ ಊರುಗಳಲ್ಲೂ ಹಬ್ಬ ಅಂತ ಆದಾಗ ಇದೇ ರೀತಿಯಾಗಿ ಮಾಡಿರ್ತಾರೆ ಅಲ್ವಾ, ನಿಮ್ಗೂ ತೋರಿಸ್ಬೇಕು ಅನಿಸ್ತಾ ಆಸೆ ಇರುತ್ತೆ. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮೂರಿನ ಹಬ್ಬದ ವಿಶೇಷತೆನ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಹೆಣ್ಮಕ್ಳುಗಳು ಕೂಡ ಆಲ್ರೆಡಿ ರೆಡಿಯಾಗಿದ್ದಾರೆ, ಎಲ್ಲ ಓಡಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ವ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬೀದಿ ಬೀದಿನಲ್ಲೂ ವಿದ್ಯುತ್ ಅಲಂಕಾರ ಮಾಡಿರ್ತಾರೆ. ಈ ಸಂಭ್ರಮನ ನೋಡೋದಕ್ಕೇ ಒಂದು ತುಂಬಾ ಖುಷಿ ಆಗ್ತಿರುತ್ತೆ. ಈ ರೀತಿಯಾಗಿ ಅಲಂಕಾರ ಮಾಡಿದಾಗಂತೂ ಇನ್ನೂ ಹೆಚ್ಚಿನ ಮೆರುಗು ಕೊಡುತ್ತೆ. ಆ ಊರಿಗೇ ಒಂದು ಮೆರುಗು ಬರುತ್ತೆ, ಆ ಬೀದಿಗೆ ಒಂದು ಮೆರುಗು ಬರುತ್ತೆ. ಆ ಮನೆಯಲ್ಲೂ ತುಂಬಾ ಖುಷಿ ಇರುತ್ತೆ. ಏನೋ ಒಂದು ಸಂಭ್ರಮದ ವಾತಾವರಣ ತುಂಬಿ ತುಳುಕ್ತಾ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ. ಮತ್ತು ಎಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಸಂಭ್ರಮ ಅನ್ನೋದು ಮನೆ ಮಾಡಿರುತ್ತೆ. ನಾನಿವಾಗ ರಾಮ ಮಂದಿರ ದೇವಸ್ಥಾನದ ಹತ್ರ ಬಂದೆ. ನೋಡಿ, ಇಲ್ಲಿ ಊರಿನ ಹತ್ರ ನಮ್ಮ ಮನೆ ಹತ್ರನೇ ರಾಮ ಮಂದಿರ ದೇವಸ್ಥಾನ ಬರುತ್ತೆ. ನೋಡಿ ಎಷ್ಟು ಚಂದ ಇದೆ ಅಂತೇಳಿ. ಪ್ರತಿಯೊಂದೂ ಇದೇ ರೀತಿಯಾಗಿ ದೀಪಾಲಂಕಾರನ ಮಾಡಿದ್ದಾರೆ. ಎಷ್ಟು ಚಂದ ಇದೆ ನೋಡಿ. ಹುಟ್ಟು ಬೀದಿ ಆದ್ರೂ ಕೂಡ ಪ್ರತಿಯೊಂದು ಮನೆಯಲ್ಲೂ ಸಂಭ್ರಮದ ವಾತಾವರಣ ತುಂಬಿ ತುಳುಕ್ತಾ ಇರುತ್ತೆ. ನೋಡಿ, ಇದೇ ರಾಮ ಮಂದಿರ, ಅಲ್ಲಿ ಪೇಟೆ ಬೀದಿನಲ್ಲಿರ್ತಕ್ಕಂಥ ರಾಮ ಮಂದಿರ ದೇವಸ್ಥಾನ ಇದು. ಮತ್ತು ಈ ರೀತಿಯಾಗಿ ಕರ್ಗಾನು ಕೂಡ ಮಾಡಿರ್ತಾರೆ, ಹೂವಿನಿಂದ ಅಲಂಕಾರ ಮಾಡಿ ಕರ್ಗ ಕೂಡ ಮಾಡಿದ್ರು. ಮತ್ತು ಬಾಯಿ ಬೀಗ ಹಾಕ್ಕೊಳ್ಳೋರು ಕೂಡ ಹಾಕ್ಸ್ಕೊತಾ ಇದ್ರು. ನಾನು ಅದನ್ನೆಲ್ಲ ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ. ನಾನು ಹೆಣ್ಮಕ್ಳುಗಳು ಕೆಲವೊಬ್ರು ಬಾಯಿ ಬೀಗ ಹಾಕ್ಸ್ಕೊಂಡಿದ್ರು. ನೋಡಿ, ನಾನು ಬಂದಾಗ ಯಾರೂ ಅಷ್ಟು ಜನ ಇರಲಿಲ್ಲ. ನಾನು ನಮ್ಮ ಮಾವನ ಮನೆಗೆ ಹೋದೆ, ಅಲ್ಲಿ ಯಾವುದೂ ಥರದ ವೀಡಿಯೋನ ನಾನು ಮಾಡ್ಕೊಳ್ಳಿಲ್ಲ. ಅಲ್ಲಿ ಊಟ ಮಾಡಿಕೊಂಡು ಮತ್ತು ಇಲ್ಲೆಲ್ಲ ಈ ರೀತಿಯಾಗಿ ಹೆಣ್ಮಕ್ಳುಗಳು ಎಲ್ಲ ತಂಬಿಟ್ಟಿನ ಆರತಿನ ತೊಗೊಂಡು ನೋಡಿ ರೆಡಿಯಾಗಿ ಪಟಲಮ್ಮ ದೇವಸ್ಥಾನಕ್ಕೆ ಹೊರಡೋದಕ್ಕೆ ಸಿದ್ಧವಾಗಿ ನಿಂತಿರ್ತಾರೆ.
ಮತ್ತು ಊರಿನ ಮುಖಂಡರು ಅಂದರೆ ಯಜಮಾನರುಗಳು ಯಾರಿರ್ತಾರೆ ಅವರು ಕೂಡ ಎಲ್ಲರೂ ಕೂಡ ಅಲ್ಲಿ ನೆರೆದಿರ್ತಾರೆ. ಪ್ರತಿಯೊಬ್ಬರೂ ಎಲ್ಲರನ್ನೂ ಒಗ್ಗಟ್ಟಿನಿಂದನೇ ಹೊರಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಒಂದೊಂದು ಬೀದಿಯಿಂದ ಅಷ್ಟು ಜನ ಮುತ್ತೈದೆಯರು ಹೋಗ್ತಾರೆ. ಎಲ್ಲರೂ ಇಡೀ ಊರಿನ ಜನ ಒಂದೇ ಸಲ ಸೇರಲ್ಲ. ಒಬ್ಬೊಂದು ಜನಾಂಗದವರು ಒಂದೊಂದು ಸಲ ಪಟಲಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ. ನೋಡಿ ಇಲ್ಲಿಂದ ಹೊರಡ್ತಾ ಇದ್ರು. ವೆಹಿಕಲ್ ಹೋಗೋರಿಗೂ ಕೂಡ ದಾರಿ ಮಾಡಿಕೊಡ್ತಾ ಇದ್ರು. ಹೆಣ್ಮಕ್ಳುಗಳನ್ನೆಲ್ಲ ಒಂದು ಸೈಡಲ್ಲಿ ನಿಂತ್ಕೊಳ್ಳೋದಕ್ಕೆ ಹೇಳ್ತಾ ಇದ್ರು. ಮತ್ತು ವಾದ್ಯದವರು ಕೂಡ ಎಲ್ಲರೂ ಬಂದಿದ್ರು. ಎಲ್ಲರೂ ನೆರೆದಿರ್ತಾರೆ. ಇದೇ ರೀತಿಯಾಗಿಯೇ ಸಂಭ್ರಮದಿಂದನೇ ಎಲ್ಲರೂ ಪಟಲಮ್ಮ ದೇವಸ್ಥಾನಕ್ಕೆ ಹೊರಡೋದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ನೋಡಿ ನೋಡಿ ಎಷ್ಟು ಚೆಂದ ಇದೆ ಅಂತೇಳಿ. ನೋಡಿ ಇವಾಗ ಎಲ್ಲರೂ ಹೊರಡ್ತಾ ಇದ್ದಾರೆ. ಸ್ವಲ್ಪ ಜನ ಹೊರಡ್ತಾ ಇದ್ರು. ಇವರು ಹಿಂದೆಯಿಂದನೂ ಇನ್ನೂ ಸ್ವಲ್ಪ ಜನ ಬಂದು ಎಲ್ಲ ಸೇರ್ತಾ ಇದ್ರು. ಇವರು ನಮ್ಮ ಮಾವನವರ ತಮ್ಮನ ಹೆಂಡತಿ, ಮತ್ತು ಆ ಕಡೆ ಅವ್ರ ಪಕ್ಕ ನಿಂತಿರೋರು ನಮ್ಮ ಮಾವನ ತಂಗಿ, ಮತ್ತು ನನ್ನ ಹಿಂಭಾಗದಲ್ಲಿ ನಿಂತಿರೋರು ಇವರು ಕೂಡ ನಮ್ಮ ಮಾವನ ತಂಗಿಯವರು. ಅವರು ಹೇಳ್ತಾ ಇದ್ರು, ಏನೆಲ್ಲ ವಿಡಿಯೋ ಮಾಡ್ತಾ ಇದೀಯ ನೀನು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಅದಕ್ಕೆ ಏನಾಗಲ್ಲ ಸುಮ್ಮನಿರಮ್ಮ ಅಂತೇಳಿ ಅವ್ರ ಮಗಳು ಹೇಳ್ತಾ ಇದ್ರು. ಅದಕ್ಕೆ ಎಲ್ಲ ಅದು ಹಾಗೆ ಬರುತ್ತೆ ಸುಮ್ಮನೆ ಇರು ಅಂತ ಹೇಳ್ತಾ ಇದ್ರು. ಇಲ್ಲೇನೆ ನಮ್ಮ ಮಾವನ ಮನೆ ಇರೋದು. ನಾನು ಇವ್ರ ಮನೆಗೆ ಬಂದಿದ್ದು. ನೋಡಿ ಎಲ್ಲರೂ ರೆಡಿಯಾಗಿದ್ದಾರೆ. ಎಷ್ಟು ಜನ ಇದ್ದಾರೆ ನೋಡಿ. ಇವ್ರನ್ನ ಕೇಳಿದೆ ವಿಡಿಯೋ ಮಾಡ್ಕೊಳ್ಳ ಅಂತೇಳಿ. ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅವರು ಕೂಡ ಬಾಯಿ ಬೀಗ ಹಾಕ್ಕೊಂಡಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಇದೇ ರೀತಿಯಾಗಿಯೇ ಹೊರಟಿದ್ದಾರೆ ದೇವಸ್ಥಾನಕ್ಕೆ. ಅಂದರೆ ಇಡೀ ಬೀದಿ ಜನನೇ ಎಲ್ಲರೂ ಸೇರಬೇಕು. ಒಂದೊಂದು ಜನಾಂಗದವರು ಕೂಡ ಒಂದೊಂದು ಸಲ ಸೇರಬೇಕು. ಹಾಗಾಗಿ ಎಲ್ಲರೂ ಸೇರ್ಕೊಂಡಿದ್ದರು. ಊರಿನ ಮುಖಂಡರು ಕೂಡ ನೋಡಿ ಇನ್ನೂ ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ, ಆ ಮನೆಯವ್ರು ಯಾರು ಬಂದಿಲ್ಲ ನೋಡ್ಕೊಳ್ಳಿ ಅಂತ. ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತೇಳಿ. ಮತ್ತು ನೋಡಿ ಇವಾಗ ಎಲ್ಲ ಹೊರಡ್ತಾ ಇದ್ರು. ಎಷ್ಟು ಸುಂದರವಾಗಿ ಎಲ್ಲರೂ ರೆಡಿಯಾಗಿದ್ದಾರೆ. ಎಷ್ಟು ಸಂಭ್ರಮ ಅನಿಸುತ್ತೆ ಅಲ್ಲ ಇದು. ನೋಡಿ ಎಲ್ಲರೂ ಹೊರಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ರೆಡಿಯಾಗಿದ್ದರು. ನೋಡಿ ಎಲ್ಲ ತಂಬಿಟ್ಟಿನ ಆರತಿನ ತಗೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಬ್ಬರು. ಹಾಗೆ ಪೂಜೆ ಮಾಡಿಸ್ಕೊಂಡು ಕೂಡ ಬರ್ತಾರೆ. ತಂಬಿಟ್ಟಿನ ಆರತಿ ಜೊತೆಗೆ ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗಿ ಪೂಜೆ ಕೂಡ ಮಾಡಿಸ್ಕೊಂಡು ಬರ್ತಾರೆ. ಪ್ರತಿಯೊಬ್ಬರೂ ಹೊರಡ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಮತ್ತು ಸೈಡ್ನಲ್ಲಿ ಗಂಡಸರು ಕೂಡ ಹೋಗ್ತಾರೆ. ಎಲ್ಲ ಹೆಣ್ಮಕ್ಳುಗಳು ಒಡವೆಗಳು ಎಲ್ಲ ಹಾಕಿರ್ತಾರಲ್ವ, ಹಾಗಾಗಿ ಅವರು ಕೂಡ ಸೈಡ್ನಲ್ಲಿ ಊರಿನ ಮುಖಂಡರುಗಳು ಯಾರ್ಯಾರು ಇರ್ತಾರೆ ಅವ್ರುಗಳು ಕೂಡ ಎಲ್ಲ ಹೋಗ್ತಾ ಇರ್ತಾರೆ. ಮತ್ತು ವೆಹಿಕಲ್ ಬರೋರಿಗೂ ಕೂಡ ಸೈಡಿಂದ ಜಾಗ ಮಾಡಿಕೊಡ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಇಲ್ಲಿಂದ ಹೊರಟಿದ್ರು. ನೋಡಿ ಎಲ್ಲರೂ ಎರಡೆರಡು ತಂಬಿಟ್ಟನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಹೋಗ್ತಿದ್ದಾರೆ ನೋಡಿ. ಮಕ್ಕಳು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ಇದ್ದಾರೆ. ಎಲ್ಲರೂ ಹೋಗ್ತಾ ಇದ್ದಾರೆ ನೋಡಿ. ಇನ್ನು ಕೆಲವೊಬ್ರು ಮತ್ತೆ ಬರೋರು ಬರ್ತಾ ಇದ್ರು. ಇನ್ನೂ ಸ್ವಲ್ಪ ಜನ ಬರ್ತಾ ಇದ್ರು. ರಾತ್ರಿ ಟೈಮ್ನಲ್ಲಿ ವಿಡಿಯೋ ಮಾಡಿದ್ದೀನಿ ನಾನು ಇದನ್ನು. ನಾನು ಇವಾಗ ಮನೆಯಿಂದ ಹೊರಟೆ ನಮ್ಮ ಮನೆಗೆ ಬರೋದಕ್ಕೆ ಅಂಥೇಳಿ. ಆವಾಗ ಮತ್ತೆ ದೇವಸ್ಥಾನದ ವಿಡಿಯೋನ ಇಲ್ಲಿ ಗೋಪುರದ ಇದು ರಾಮ ಮಂದಿರ ನೋಡಿ, ಇದೇ ರಾಮ ಮಂದಿರ, ಅಲ್ಲಿದೆಲ್ಲ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೆ. ಮತ್ತು ಇದು ಬಸ್ ಸ್ಟ್ಯಾಂಡ್ ರೋಡ್ ಬರುತ್ತೆ ಸರ್ಕಲಲ್ಲಿ. ಎಷ್ಟು ಚೆನ್ನಾಗಿ ಅಲ್ಲೂ ಕೂಡ ಅಲಂಕಾರ ಮಾಡಿರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಕಡೆಯಿಂದನೂ ಇಡೀ ನಮ್ಮ ಮಳವಳ್ಳಿನೇ ಸಂಪೂರ್ಣ ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸ್ತಾ ಇರುತ್ತೆ ನೋಡಿ. ಎಷ್ಟು ಚಂದ ಇದೆ ಅಂತೇಳಿ. ನೋಡಿ ಇವಾಗ ನಾನು ಸರ್ಕಲಿಗೆ ಬಂದೆ. ನೋಡಿ ಇಲ್ಲಿ ಮಹದೇಶ್ವರಂದ ಲೈಟ್ ಇಂದ ಅಲಂಕಾರ ಮಾಡಿದ್ದಾರೆ. ಮತ್ತು ನೋಡಿ ಬ್ಯಾನರ್ಗಳು ಕೂಡ ಇನ್ನೂ ಕೂಡ ಕಟ್ತಾ ಇದ್ರು. ಇನ್ನೂ ಕೂಡ ಅಂದರೆ ವಿದ್ಯುತ್ ಅಲಂಕಾರ ಇರ್ಬೋದು, ಬೇರೆ ಬೇರೆ ಬ್ಯಾನರ್ನ ಕೂಡ ಮಾಡ್ತಾ ಇದ್ರು ನೋಡಿ. ಇದು ಒಂದು ಬೀದಿಯ ವಿದ್ಯುತ್ ಅಲಂಕಾರ ನೋಡಿ. ಇದು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ಒಂದೊಂದು ಬೀದಿಗೂ ತುಂಬ ಅದ್ಭುತವಾದ ವಿದ್ಯುತ್ ಅಲಂಕಾರನ ಮಾಡಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಚಾಮುಂಡೇಶ್ವರಿ ತಾಯಿದನ್ನು ಮಾಡಿದ್ದಾರೆ. ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ. ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು ನೋಡೋದಕ್ಕೆ. ತುಂಬ ಸಂಭ್ರಮ ಅನ್ನಿಸ್ತಾ ಇತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಅಲ್ಲಿಯೇ ನಿಂತು ಎಲ್ಲ ಫೋಟೋನ ತೆಕ್ಕೊತಾ ಇದ್ರು. ಇವಾಗಂತೂ ಎಲ್ರಿಗೂ ಅದೇ ಒಂದು ಟ್ರೆಂಡ್ ಆಗಿದೆ ಅಲ್ಲ,
ಫೋಟೋ ತೆಕ್ಕೊಳ್ಳೋದೇ ಒಂದು ಟ್ರೆಂಡ್ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಫೋಟೋನ ಕ್ಯಾಪ್ಚರ್ ಮಾಡ್ಕೊತಾ ಇದ್ರು, ಮತ್ತು ಸೆಲ್ಫಿಯನ್ನು ತೆಕ್ಕೊತಾ ಇದ್ರು. ಎಲ್ಲರೂ ಕೂಡ ಇದ್ದರು ಜೊತೆಗೆ. ಹಾಗೆ ಟ್ರಾಫಿಕ್ ಕೂಡ ತುಂಬಾ ಇತ್ತು ನೋಡಿ. ಇಲ್ಲೂ ಕೂಡ ವಿದ್ಯುತ್ ಅಲಂಕಾರದಿಂದ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ರು. ಪ್ರತಿಯೊಂದೂ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾನು ಎಲ್ಲನೂ ತೊಗೊಂಡು ಬಂದಿದ್ದೀನಿ. ನೀವು ಇಷ್ಟಪಟ್ಟು ನೋಡ್ತೀರಾ ಅನ್ನೋ ಭರವಸೆ ನನಗೂ ಕೂಡ ಇದೆ. ನಾನು ಹಾಗೆ ಒಂದೇ ಒಂದು ಕ್ಲಿಪ್ಪಿಂಗ್ನ ತೆಕ್ಕೊಂಡೆ, ಸೆಲ್ಫಿ ತೆಕ್ಕೊಂಡೆ. ಮತ್ತು ಇಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಏನೋ ಒಂಥರ ತುಂಬ 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 ಖುಷಿ ಆಗ್ತಾ ಇತ್ತು ನೋಡಿ. ಎಲ್ಲಿ ನೋಡಿದ್ರು ಫುಲ್ಲು ಟ್ರಾಫಿಕ್ಕು. ಎಲ್ಲ ಕಡೆನೂ ಬ್ಯಾನರ್ಗಳಿದ್ದಾವೆ ನೋಡಿ. ಇಲ್ಲೂ ಕೂಡ ಮತ್ತು ಇಲ್ಲೂ ಕೂಡ ವಿದ್ಯುತ್ ಅಲಂಕಾರ ಫುಲ್ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹಿಂದೆ ಬಂದು ಮತ್ತು ಆಕಾಶದಲ್ಲಿ ಕೂಡ ಪಟಾಕಿಗಳನ್ನ ಹೊಡಿತಾ ಇದ್ರು. ಶನಿವಾರ ಹುಣ್ಣಿಮೆ ಇತ್ತು. ಶುಕ್ರವಾರದಿಂದ ಚಂದ್ರ ಕಾಣಿಸುತ್ತಲ್ವ, ಇದು ಶುಕ್ರವಾರದ ಕ್ಲಿಪ್ಪಿಂಗ್ಸು ನೋಡಿ. ಈ ರೀತಿಯಾಗಿ ಸರ್ಕಲ್ನಲ್ಲಿ, ನಮ್ಮ ಮಳವಳ್ಳಿ ಸರ್ಕಲ್ನಲ್ಲಿ ಈ ರೀತಿಯಾಗಿ ವಿದ್ಯುತ್ ಅಲಂಕಾರ ತುಂಬ ಚೆನ್ನಾಗಿತ್ತು. ಆಕಾಶದಲ್ಲಿ ಕೂಡ ನಕ್ಷತ್ರಗಳ ಹಾಗೆ ಪಟಾಕಿಗಳನ್ನ ತುಂಬ ಹೊಡಿತಾ ಇದ್ರು. ಇವರು ಎಲ್ಲರೂ ಇವಾಗ ಮತ್ತೆ ಇಲ್ಲಿ ಒಂದು ಬ್ಯಾನರ್ನ ಕಟ್ತಾ ಇದ್ರು ನೋಡಿ. ಇಲ್ಲಿ ಮತ್ತೆ ನೋಡಿ ಪಟಾಕಿ ಎಷ್ಟು ಚಂದ ಹೊಡಿತಾ ಇದ್ದಾರೆ ಅಂತೇಳಿ. ಚಂದ್ರನೇ ಮರೆಮಾಚ್ತಿದ್ದಾನೇನೋ ಆ ಪಟಾಕಿ ಹೊಡಿತಾ ಇರೋ ಚಿತ್ತಾರಕ್ಕೆ ಅನ್ನೋ ರೀತಿಯಲ್ಲಿ ಇತ್ತು. ಆ ಹೊಗೆಯಿಂದ ನಕ್ಷತ್ರಗಳ ಥರ ಮಿನುಗ್ತಾ ಇರೋ ಪಟಾಕಿಯಿಂದ ಅಂತ ನೋಡಿ. ಇಷ್ಟು ರಶಲ್ಲೂ ಯಾವ ರೀತಿಯಾಗಿ ಹೋಗ್ತಿದ್ದಾರೆ ಅಂತೇಳಿ ಸ್ವಲ್ಪನೂ ಜವಾಬ್ದಾರಿನೇ ಇಲ್ಲ. ಮತ್ತು ಇದು ಮಳವಳ್ಳಿ ಬಸ್ ಸ್ಟ್ಯಾಂಡ್ ಬರುತ್ತೆ ನೋಡಿ. ಇದು ಬಸ್ ಸ್ಟ್ಯಾಂಡ್ ಬರುತ್ತೆ. ಇಲ್ಲೂ ಕೂಡ ವಿದ್ಯುತ್ ಅಲಂಕಾರದಿಂದ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಕಂಪ್ಲೀಟ್ ಶುಕ್ರವಾರದ ವಿಡಿಯೋ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋನ ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಅದರ ವಿಶೇಷತೆನೂ ಕೂಡ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಪೂರ್ತಿ ನೋಡಿ, ಲೈಕ್ ಕೊಡಿ, ಕಮೆಂಟ್ ಕೊಡಿ. ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್ ಎಲ್ರಿಗೂ.